ಕೂರ್ಮ ಪುರಾಣವೇನೇ ತನ್ನನ್ನು ಪರಿಚಯ ಮಾಡಿಸಿಕೊಟ್ಟಿದೆ. ತನ್ನ ಒಳಗಿರುವ ವಿಷಯಗಳೇನು, ಏನೇನಿದೆ ಇದರಲ್ಲಿ, ಹೇಗಿದೆ ಅಂತನ್ನುವುದನ್ನು ಸ್ವಯಂ ಪುರಾಣವೇ ಆರಂಭದಲ್ಲಿ ಹೇಳಿಕೊಂಡಿದೆ. ನನ್ನ ಅಧ್ಯಯನ ಸೌಕರ್ಯಕ್ಕಾಗಿ, ಚಿಂತನಾ ಸೌಕರ್ಯಕ್ಕಾಗಿ ಅದನ್ನು ಈಗಲೇ ಹೇಳಿಬಿಡುತ್ತೇನೆ. ವಿಷಯ ಪ್ರವೇಶ ಮಾಡುವ ಮೊದಲೇನೆ ನಾರದ ಮತ್ತು ಕೂರ್ಮ ಪುರಾಣಗಳ ಹಿನ್ನೆಲೆಯಲ್ಲಿ ಕೂರ್ಮ ಪುರಾಣವನ್ನು ಪರಿಚಯ ಮಾಡಿಕೊಳ್ಳುವುದಾದರೆ, ಚತುರ್ಣಾಂ ಸಂಸ್ಥಿತಂ ಪುಣ್ಯಂ ಸಂಹಿತಾನಾಂ ಪ್ರಭೇದತಃ ಬ್ರಾಹ್ಮೀ ಭಾಗವತಿ ಸೌರಿ ವೈಷ್ಣವೀ ಚ ಪ್ರಕೀರ್ತಿತಾ. ಈ ಕೂರ್ಮ ಪುರಾಣದಲ್ಲಿ 4 ಪ್ರಧಾನ ಸಂಹಿತಾಗಳಿವೆ ಅಂತ. ಈ ಕೆಲವು ಪುರಾಣಗಳಲ್ಲಿ ಸ್ಕಂಧಗಳು ಅಂತ ವಿಭಾಗ ಮಾಡುತ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳಿಗೆ ಅನುಗುಣವಾಗಿ ವಿಭಾಗಗಳನ್ನು ಮಾಡುವುದನ್ನು ಕಾಣ್ತೇವೆ. ಪ್ರಸ್ತುತ ಕೂರ್ಮ ಪುರಾಣದಲ್ಲಿ ಸಂಹಿತಾಗಳು ಅಂತ ವಿಭಾಗಗಳನ್ನು ಮಾಡಿದ್ದಾರೆ. 4 ಸಂಹಿತಾಗಳಿಂದ ಒಡಗೂಡಿದ್ದು ಈ ಪುರಾಣ. ಚತುರ್ಣಾಂ ಸಂಸ್ಥಿತಂ ಪುಣ್ಯಂ ಸಂಹಿತಾನಾಂ ಪ್ರಭೇದತಃ. ಆ 4 ಸಂಹಿತಾಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಿ, ಭಾಗವತಿ, ಸೌರಿ, ವೈಷ್ಣವಿ ಚ ಪ್ರಕೀರ್ತಿತಾ. ಬ್ರಾಹ್ಮಿ ಸಂಹಿತಾ ಅಂತ 1, ಭಾಗವತಿ ಸಂಹಿತಾ ಅಂತ 2, ಸೌರಿ ಸಂಹಿತಾ ಅಂತ 3, ವೈಷ್ಣವಿ ಸಂಹಿತಾ ಅಂತ 4. ಈ ರೀತಿ 4 ಸಂಹಿತಾಗಳಿಂದ ಒಡಗೂಡಿರುವಂತಹದ್ದು ಈ ಕೂರ್ಮ ಪುರಾಣ ಅಂತ. ಸರಿ, ಈ 4 ಸಂಹಿತಾಗಳು ಅಂತ ಹೇಳಿದರಲ್ಲ, ಅದರಲ್ಲಿನ ಒಂದೊಂದು ಸಂಹಿತಾದ ಅಲ್ಪ ಪ್ರಮಾಣದ ಪರಿಚಯವನ್ನು ಮಾಡಿಕೊಳ್ಳೋಣ. ಬ್ರಾಹ್ಮಿ ಸಂಹಿತಾ ಅಂತ ಏನಿದೆ, ಇದರಲ್ಲಿ 2 ಭಾಗಗಳಿವೆ. ಈ ಭಾಗವತದಲ್ಲಿ ದಶಮಸ್ಕಂಧದಲ್ಲಿ ಕೇಳುತ್ತೇವೆ ನಾವು, 2 ಭಾಗವನ್ನು ಕಾಣುತ್ತೇವೆ. ಪೂರ್ವಾರ್ಧ, ಉತ್ತರಾರ್ಧ ಅಂತ ಕೃಷ್ಣ ಕಥೆಯನ್ನು ಹೇಳುವಂತಹ ದಶಮಸ್ಕಂಧ ಪೂರ್ವಾರ್ಧ, ಉತ್ತರಾರ್ಧ ಅಂತ 2 ಭಾಗವಾಗಿ ಇದ್ದಂತೆ, ಈ ಬ್ರಾಹ್ಮಿ ಸಂಹಿತಾ ಅನ್ನುವ ಮೊದಲ ಭಾಗದಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ 2 ಭಾಗಗಳಿವೆ. 2 ಸೇರಿ ಒಟ್ಟು 99 ಅಧ್ಯಾಯಗಳು ಈ ಬ್ರಾಹ್ಮಿ ಸಂಹಿತಾದಲ್ಲಿ ನಾವು ನೋಡಲಿಕ್ಕೆ ಹೋಗ್ತೇವೆ. ಇನ್ನು 2ನೆಯದು ಭಾಗವತಿ ಸಂಹಿತಾ ಅಂತ. ಈ ಭಾಗವತಿ ಸಂಹಿತಾದಲ್ಲಿ 5 ಪಾದಗಳು ಅಂತ ಭಾಗಗಳನ್ನು ಮಾಡುತ್ತಾರೆ, ಉಪಭಾಗಗಳು. ಸಂಹಿತಾ ಅನ್ನುವುದು ಪ್ರಧಾನ ಭಾಗವಾದರೆ ಪಾದಗಳು ಅಂತ ಉಪಭಾಗಗಳು. ಭಾಗವತಿ ಸಂಹಿತಾದಲ್ಲಿ 5 ಪಾದಗಳಿವೆ. 5 ಪಾದಗಳು ಈ ಭಾಗವತಿ ಸಂಹಿತಾದಲ್ಲಿ ಇರುವ ಕಾರಣ ಈ ಭಾಗವತಿ ಸಂಹಿತಾವನ್ನು ಪಂಚಪದಿ ಸಂಹಿತಾ ಅನ್ನುವುದಾಗಿಯೂ ಇದನ್ನು ಕರೀತಾರೆ. ಪಂಚಪದಿ ಅಂದರೆ 5 ಪಾದಗಳಿಂದ ಕೂಡಿದ್ದು ಅಂತ. ಇನ್ನು 4ನೆಯದು ಅಂತೇನಿದೆ, ವೈಷ್ಣವಿ ಸಂಹಿತಾ ಅಂತ. ಆ ವೈಷ್ಣವಿ ಸಂಹಿತಾದಲ್ಲಿ 4 ಪಾದಗಳಿವೆ. 4 ಪಾದಗಳು ಆ ವೈಷ್ಣವಿ ಸಂಹಿತಾದಲ್ಲಿ ಇರುವುದರಿಂದ ಅದನ್ನು ಚತುಷ್ಪದಿ ಅಂತ ಅದನ್ನು ಕರೆದರು. ಷಟ್ಪದಿ, ಚತುಷ್ಪದಿ, ಪಂಚಪದಿ ಹೀಗೆಲ್ಲ ಶಬ್ದಗಳನ್ನು ಕೇಳುತ್ತೇವೆ. ಪುರಾಣಕಾರರು ಕೂಡ ಆ ಶಬ್ದವನ್ನು ತಮ್ಮ ಅಧ್ಯಯನ ಸೌಕರ್ಯಕ್ಕಾಗಿ, ಉಪದೇಶ ಸೌಕರ್ಯಕ್ಕಾಗಿ ಶಬ್ದಗಳನ್ನು ಬಳಸಿಕೊಂಡಿದ್ದಾರೆ. ವೈಷ್ಣವಿ ಸಂಹಿತಾದಲ್ಲಿ 4 ಪಾದಗಳು ಆದದ್ದರಿಂದ ಚತುಷ್ಪದಿ ಅಂತ. ಇನ್ನು 3ನೆಯದು ಅಂತೇನಿದೆ, ಸೌರಿ ಸಂಹಿತಾ, ಅದರಲ್ಲಿ ಒಟ್ಟು 2000 ಶ್ಲೋಕಗಳು ಮಾತ್ರ ಇವೆ. ಅಲ್ಲಿ ವಿಭಾಗಗಳ ಬಗ್ಗೆ ಹೆಚ್ಚು ವಿವರಣೆ ನಮಗೆ ಸಿಗುವುದಿಲ್ಲ. ಅಂತೂ ಈಗ ಒಟ್ಟು ಕೂರ್ಮ ಪುರಾಣದ ಶ್ಲೋಕಗಳ ಸಂಖ್ಯೆ ಅಂತ ನಾವು ನೋಡಿದರೆ, ಇದನ್ನು ಯಾಕೆ ಹೇಳುತ್ತೇನೆ ಅಂತ ನಂತರ ಹೇಳ್ತೇನೆ ನಿಮಗೆ. ಯಾಕೆ ಇಷ್ಟೆಲ್ಲ ವಿವರಣೆ ಕೊಟ್ಟೆ ಅಂತ ಆಮೇಲೆ ಹೇಳುತ್ತೇನೆ. ಬ್ರಾಹ್ಮಿ ಸಂಹಿತಾ ಅಂತನ್ನುವ ಮೊದಲ ಭಾಗದಲ್ಲಿ 6000 ಶ್ಲೋಕ ಇದೆ, 6000 ಶ್ಲೋಕ. ಭಾಗವತಿ ಸಂಹಿತಾದಲ್ಲಿ 4000 ಶ್ಲೋಕಗಳಿವೆ.
ಸೌರಿ ಸಂಹಿತಾದಲ್ಲಿ 2000 ಶ್ಲೋಕಗಳು, ಈಗ ತಾನೇ ಹೇಳಿದ್ದೆ. ವೈಷ್ಣವಿ ಸಂಹಿತಾದಲ್ಲಿ 5000 ಶ್ಲೋಕಗಳು ಅಂತ. ಒಟ್ಟು ಎಲ್ಲ ಸೇರಿದರೆ ಈ ಮಾತಿನ ಹಿನ್ನೆಲೆಯಲ್ಲಿ ನಾರದೀಯ ಪುರಾಣದ ಮಾತಿನಂತೆ ನಾವು ನೋಡಿದರೆ 17,000 ಶ್ಲೋಕಗಳು ಕೂರ್ಮ ಪುರಾಣದ ವ್ಯಾಪ್ತಿ, ಕೂರ್ಮ ಪುರಾಣದ ವಿಷಯಗಳು ಇರುವಂಥದ್ದು. ದುಃಖದ ಸಂಗತಿ ಏನು ಅಂದರೆ, ಬಹಳ ದುಃಖದ ಸಂಗತಿ ಏನು ಅಂದರೆ, ಇದರಲ್ಲಿ ನಮಗೆ ಮೊದಲ ಬ್ರಾಹ್ಮಿ ಸಂಹಿತಾ ಅಂತೇನಿದೆ ಅದು ಮಾತ್ರ ಇವತ್ತು ನಮಗೆ ಸಿಗೋದು. ನಮಗೆ ಕೂರ್ಮ ಪುರಾಣದಲ್ಲಿ ಇವತ್ತು ಅಧ್ಯಯನಕ್ಕೆ ಅಂತ ಸಿಗುವುದು ಅಂತೇನಾದರೂ ಇದ್ದರೆ ಮೊದಲ ಭಾಗ ಬ್ರಾಹ್ಮಿ ಸಂಹಿತಾ 6,000 ಶ್ಲೋಕ ಮಾತ್ರ ಸಿಗೋದು. ನಂತರದ 3 ಸಂಹಿತಾಗಳು ಇಲ್ಲದಂತೆ ಹೋಗಿದೆ, ಸಿಗೋಣವೇ ಇಲ್ಲ, ಅಧ್ಯಯನಕ್ಕೆ ಇಲ್ಲ, ನೋಡಲಿಕ್ಕೂ ಸಿಗೋದಿಲ್ಲ ಇವತ್ತು. ಭಾಗವತಿ, ಸೌರಿ, ವೈಷ್ಣವಿ ಸಂಹಿತಾಗಳು ಸಿಗೋಣವೇ ಇಲ್ಲ. ನಮ್ಮವರಿಗೆಲ್ಲ ಯಾರಿಗೂ ಸಿಕ್ಕಿಲ್ಲ. ಅದು ಈ ಅವಸ್ಥೆ ಬಂದಿದೆ ನೋಡಿ. ಅಂದರೆ 17,000 ಅಥವಾ 18,000 ಕೂರ್ಮ ಪುರಾಣದಲ್ಲಿ ನಮಗೆ ಸಿಕ್ಕದ್ದು 6,000 ಮಾತ್ರ. 3ನೇ 1 ಮಾತ್ರ ಪುರಾಣ ನಮಗೆ ಸಿಕ್ಕದ್ದು. ಇಷ್ಟರೊಳಗೆ ಸಿಕ್ಕಿರುವ 6,000 ಬ್ರಾಹ್ಮಿ ಸಂಹಿತಾದೊಳಗೂ ಕೂಡ ಎಷ್ಟೋ ಆವಾಪ ಉದ್ವಾಪಗಳು ಕೂಡ ಆಗಿವೆ. ತಮಗೆ ಹೇಗೆ ಬೇಕೋ ಹಾಗೆ. ಈಗ ಕೆಲವರಿಗೆ ಕೆಲವು ಶ್ಲೋಕಗಳು ಆಗಿ ಬರೋಣ ಇಲ್ಲ, ತಮ್ಮ ಆಲೋಚನೆಗೆ ವಿರುದ್ಧವಾಗಿ ಇರುತ್ತವೆ ಶ್ಲೋಕಗಳು, ಅದನ್ನು ತೆಗೆದುಹಾಕಿಬಿಡೋದು. ತಮ್ಮ ಮನಸ್ಸಿನಲ್ಲಿ ಇರಬಹುದಾದಂತಹ ಆಲೋಚನೆಗಳು ಕೆಲವಿರುತ್ತವೆ, ಅದನ್ನು ಇದರಲ್ಲಿ ಸೇರಿಸೋದು. ಹೀಗೆಲ್ಲವೂ ಸಾಕಷ್ಟು ಆಗಿದೆ. ಇಂತಹ ಅವಸ್ಥೆಯಲ್ಲಿ ನಾವು ಇದನ್ನು ಚಿಂತನೆಯನ್ನು ಮಾಡಬೇಕು ಅಂತ ಹೋಗ್ತಾ ಇದ್ದೇವೆ. ಇದಕ್ಕೆ ಶ್ರೀಮದ್ ಆಚಾರ್ಯರ ಆನಂದತೀರ್ಥ ಭಗವತ್ಪಾದರ ಅನುಗ್ರಹ ಅತೀ ಅವಶ್ಯ ಅವಶ್ಯ ಅವಶ್ಯ. ಅದರಲ್ಲಿನ 2 ಗ್ರಂಥಗಳ ಉಪಕಾರ ಎಲ್ಲದೂ ಅವಶ್ಯವಾಗಿ ಬೇಕೇನೆ. ಭಾಗವತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಇವೆರಡು ಗ್ರಂಥಗಳ ಅಧ್ಯಯನದ ಹಿನ್ನೆಲೆ ಅತೀ ಅನಿವಾರ್ಯವಾದದ್ದು. ಉಳಿದ ಗ್ರಂಥಗಳ ಅವಶ್ಯವೂ ಇದೆ, ಪ್ರಧಾನವಾಗಿ ಈ 2. ಅವುಗಳ ಹಿನ್ನೆಲೆಯಲ್ಲಿ ಈಗ ನಮಗೆ ಅಳಿದುಳಿದಿರುವಂತಹ ಕೂರ್ಮ ಪುರಾಣದ ಚಿಂತನೆಯನ್ನು ಮಾಡುವ ಸಣ್ಣದಾದ ಪ್ರಯತ್ನ. ಇದರಲ್ಲಿ ನಾನು ಆರಂಭದಲ್ಲೇ ಹೇಳಿದಂತೆ ಕೂರ್ಮರೂಪಿಯಾದ ಪರಮಾತ್ಮನ ಉಪದೇಶ ಇದ್ದದ್ದಕ್ಕಾಗಿ ಇದು ಕೂರ್ಮ ಪುರಾಣ ಅಂತ ಕರೆಸಿಕೊಂಡಿತು. ವಿಷ್ಣು ದೇವತೆಗೆ ಸಂಬಂಧಪಟ್ಟ ವಿಷ್ಣು, ಲಕ್ಷ್ಮಿ, ಶಿವ, ಪಾರ್ವತಿ, ಹೀಗೆ ಆ ವಿಷ್ಣು ಮತ್ತು ಶಿವರ ಸಂಬಂಧಿಯಾಗಿ 100 ಸಾವಿರಾರು ವಿಷಯಗಳನ್ನು ಈ ಪುರಾಣದಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಏತತ್ ಪುರಾಣಂ ಸಕಲಂ ಭಾಷಿತಂ ಕೂರ್ಮರೂಪಿಣ ಸಾಕ್ಷಾತ್ ದೇವಾಧಿದೇವೇನ ವಿಷ್ಣುನ ವಿಶ್ವಯೋನಿನ, ಜಗತ್ಕಾರಣನಾದಂತಹ ದೇವರು ಉಪದೇಶವನ್ನು ಮಾಡಿದಂತಹ ಕೃತಿ ಇದು. ಇದನ್ನು ಅನೇಕ ಗ್ರಂಥಕಾರರು, ಅಂದರೆ ನಂತರದಲ್ಲಿ ಬಂದಂತಹ ಮತಾಚಾರ್ಯರು ಅಂತಾಗಿರಬಹುದು, ಮಧ್ವಾಚಾರ್ಯರಾಗಿರಬಹುದು, ಶಂಕರಾಚಾರ್ಯರಾಗಿರಬಹುದು, ವಲ್ಲಭಾಚಾರ್ಯರಾಗಿರಬಹುದು, ಇನ್ನು ಅನೇಕ ಮತಾಚಾರ್ಯರು ಅಥವಾ ಧರ್ಮಶಾಸ್ತ್ರ ಗ್ರಂಥಗಳನ್ನು ರಚನೆ ಮಾಡಿದಂತಹ ಸ್ಮೃತಿಕಾರರು ಅಂತಾಗಿರಬಹುದು. ಅವರು ಸಹ ಕೂರ್ಮ ಪುರಾಣದ ವಾಕ್ಯಗಳನ್ನು ಉದಾಹರಣೆ ಮಾಡಿ ತಮ್ಮ ಗ್ರಂಥಗಳಲ್ಲಿ ತಾವು ಏನು ವಿಷಯ ಪ್ರತಿಪಾದನೆ ಮಾಡಬೇಕಿದೆಯೋ ಆ ವಿಷಯಕ್ಕೆ ಇಲ್ಲಿನ ಗ್ರಂಥವನ್ನು, ಶ್ಲೋಕಗಳನ್ನು ಸ್ವೀಕಾರವನ್ನು ಮಾಡಿದ್ದಾರೆ, ಪ್ರತಿಪಾದನೆಗಾಗಿ ಬಳಕೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಆ ಮಾತನ್ನು ನಾನು ಯಾಕೆ ಹೇಳಿದೆ ಅಂದರೆ, ಈ ಎಲ್ಲ ಮತಾಚಾರ್ಯರಿಂದಲೂ ಆಧರಿಸಲ್ಪಟ್ಟ ಗ್ರಂಥ ಇದು. ಎಲ್ಲ ಸ್ಮೃತಿಕಾರರಿಂದಲೂ ಸ್ವೀಕೃತವಾದಂತಹ ಗ್ರಂಥ ಇದು. ಅತ್ಯಂತ ಆದರಣೀಯವಾದದ್ದು ಅಂತನ್ನುವುದನ್ನು ಚಿಂತನೆಯನ್ನು ಮಾಡಿ ಈಗ ವಿಷಯಕ್ಕೆ ಬರ್ತಾ ಇದ್ದಾನೆ. ಇದಿಷ್ಟು ಕೂರ್ಮ ಪುರಾಣದ ಹಿನ್ನೆಲೆಯಲ್ಲಿ ಹಿಂದೆ ಏನಿದೆ, ಯಾಕೆ, ಏನು, ಎತ್ತ, ಈ ಅಂಶಗಳನ್ನು ತಿಳಿದಾಯಿತು. ಇದರ ಆರಂಭದ ಶ್ಲೋಕ
ಅಂದರೆ ಮತ್ತೊಮ್ಮೆ ನಾನು ಹೇಳುತ್ತೇನೆ, ಪೂರ್ಣ ಪ್ರಮಾಣದ ಕೂರ್ಮ ಪುರಾಣವನ್ನು ಓದಿ ಮುಗಿಸಿದೆವಿ, ಅಧ್ಯಯನ ಮಾಡಿ ಮುಗಿಸಿದೆ ಅಥವಾ ಪ್ರವಚನ ಮಾಡಿ ಮುಗಿಸಿದೆ ಅಂತ ಸರ್ವಥ ಹೇಳಲಿಕ್ಕಿಲ್ಲ. ಮೊದಲನೇದು 3 ಭಾಗ ಸಿಕ್ಕೇ ಇಲ್ಲ. ಸಿಕ್ಕಿದ್ದಂತಹ 6000 ಶ್ಲೋಕಗಳನ್ನು ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲದ ಮಾತು. ಎಷ್ಟು ಗುರುಗಳು ನುಡಿಸ್ತಾರೆ ಅಷ್ಟನ್ನು ಮಾತ್ರ ನುಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಸೃಷ್ಟಿಯ ಬಗ್ಗೆ ಇದೆ, ಲಯದ ಬಗ್ಗೆ ಇದೆ, ಮನ್ವಂತರಗಳ ಚರಿತ್ರೆ ಇದೆ, ಕಾಲನಾಮಕನ ಪರಿಚಯವನ್ನು ಮಾಡಿಸ್ತಾರೆ, ಅನೇಕ ಕ್ಷೇತ್ರಗಳ ಪರಿಚಯವನ್ನು ಮಾಡಿಸ್ತಾರೆ. ಅದೊಂದು ವೈಶಿಷ್ಟ್ಯ ಈ ಪುರಾಣದ್ದು. ಪ್ರಯಾಗ ಮೊದಲಾದಂತಹ ಕ್ಷೇತ್ರಗಳೇನಿವೆ, ಆ ಕ್ಷೇತ್ರಗಳ ಮಹತ್ವವನ್ನು, ಮಹಿಮೆಯನ್ನು ಈ ಪುರಾಣವಾದದ್ದು ತಿಳಿಸಿಕೊಟ್ಟಿದೆ. ಶ್ರಾದ್ದಾದಿ ಕ್ರಿಯೆಗಳು, ಧರ್ಮಗಳು, ನಿತ್ಯಕ್ಕೆ ಬೇಕಾದಂತಹ ಧರ್ಮಗಳು, ಪಾತ್ರಾಪಾತ್ರ ವಿವೇಕ, ಅಂದರೆ ಏನಾದರೂ ದಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಈ ಮೊದಲಾದಂತಹ 100,000 ಅಂಶಗಳಿಂದ ಒಡಗೂಡಿರುವಂತಹ ಗ್ರಂಥ ಇದು. ಇದರ ಮಂಗಲ ಶ್ಲೋಕವನ್ನು ಚಿಂತನೆಯನ್ನು ಮಾಡೋಣ. ನಮಸ್ಕೃತ್ಯ ಪ್ರಮೇಯಾಯ ವಿಷ್ಣವೇ ಕೂರ್ಮರೂಪಿಣೆ ಪುರಾಣಂ ಸಂಪ್ರವಕ್ಷ್ಯಾಮಿ ಯದುಕ್ತಂ ವಿಶ್ವಯೋನಿನಾ. ದೇವರು ಅವನನ್ನು ಶಬ್ದಗಳಿಂದ ಹೇಳಿ ಮುಗಿಸಲಿಕ್ಕೆ ಬರುವುದಿಲ್ಲ, ತಿಳಿದು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅಪ್ರಮೇಯ, ಅವನು ಯಾರಿಗೂ ನಿಲುಕುವವನಲ್ಲ, ಸರ್ವತ್ರ ವ್ಯಾಪ್ತ. ಆದ್ದರಿಂದ ವಿಷ್ಣು ವ್ಯಾಪ್ತನಾದ, ಶಬ್ದಗಳಿಗೆ ನಿಲುಕದೇ ಇರುವಂತಹ ಕೂರ್ಮರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ಅದೇ ಕೂರ್ಮರೂಪಿಯಾದಂತಹ ದೇವರೇನು ಉಪದೇಶವನ್ನು ಮಾಡಿದನೋ ಅದನ್ನು ಹೇಳುವುದಕ್ಕೆ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಜಗನ್ನಿಯಾಮಕ, ಜಗತ್ಪ್ರೇರಕ, ಜಗತ್ಸೃಷ್ಟಿಕರ್ತ ಆ ದೇವರು, ಅವನ ಆಜ್ಞೆಯಂತೆ ಅವನ ಅನುಗ್ರಹದಿಂದ ಹೇಳ್ತಾ ಇದ್ದೇವೆ ಅಂತ ಪ್ರಾರಂಭವನ್ನು ಮಾಡುತ್ತಾರೆ. ಪ್ರಾರಂಭದಲ್ಲಿ ಸತ್ರಾಂತೆ ಸೂತಂ ಅನಘಂ ನೈಮಿಷೇಯ ಮಹರ್ಷಯಃ ಪುರಾಣ ಸಂಹಿತಾಂ ಪುಣ್ಯಾಂ ಪಪ್ರಚ್ಛೂ ರೋಮಹರ್ಷಣಂ ಅಂತ. ಈ ಎಲ್ಲ ಪುರಾಣಗಳಲ್ಲಿನೂ ಸಾಧಾರಣವಾಗಿ ಬರುವ ಪ್ರಾರಂಭದ ಅಂಶ ನೈಮಿಷಾರಣ್ಯ, ಸೂತರು, ಶೌನಕರು ಅವರ ಸಂವಾದ ಅಂತಲೇ ಬರುತ್ತದೆ. ಹಾಗೆ ಇಲ್ಲಿಯೂ ಕೂಡ ಹೇಳುವಾಗ ಸತ್ರಾಂತೆ ಸೂತಂ ಅನಘಂ ನೈಮಿಷೇಯ ಮಹರ್ಷಯ, ನೈಮಿಷಾರಣ್ಯ ನಿವಾಸಿಗಳಾಗಿರತಕ್ಕಂತಹ ಅನೇಕ ಮಹರ್ಷಿಗಳು, ಶೌನಕರೇ ಮೊದಲಾದಂತಹ ಮಹರ್ಷಿಗಳು, ಇಲ್ಲಿ ಪ್ರತ್ಯೇಕ ಶೌನಕರು ಅಂತ ಹೇಳಿಕ್ಕೆ ಹೋಗಲಿಲ್ಲ. ಭಾಗವತದಲ್ಲಿ ಅದರ ಪ್ರತ್ಯೇಕವಾಗಿ ಶೌನಕ ಉವಾಚ ಹೀಗೆಲ್ಲ ಸಿಗುತ್ತದೆ. ಇಲ್ಲಿ ನೈಮಿಷಾರಣ್ಯ ವಾಸಿಗಳು ಅಂತ ಹೇಳಿ ಮುಂದೆ ಹೋಗ್ತಾರೆ. ಆ ನೈಮಿಷಾರಣ್ಯ ವಾಸಿಗಳಾದಂತಹ ಜನರು ಸತ್ರಾಂತೆ ಅಂತ, ಬಹಳ ಮಹತ್ವದ ಮಾತು. ಭಾಗವತದಲ್ಲಿ ಕೂಡ ಹೇಳುವಾಗ ಪ್ರಾತರ್ಹುತ ಹುತಾಶನಾಹ ಅಂತ ಹೇಳುತ್ತಿರುತ್ತಾರೆ. ಅಂದರೆ ನಿತ್ಯ ಕರ್ಮಗಳನ್ನು ಮಾಡಿ ಮುಗಿಸಿ ನಂತರದಲ್ಲಿ ರೋಮಹರ್ಷಣರೆಂಬ ಸೂತರನ್ನು ಕೇಳಿದರು, ಪ್ರಶ್ನೆ ಮಾಡಿದರು ಅಂತ ಇದೆ. ನಾವಾಗಿದ್ದರೆ ನೇರವಾಗಿ ನಿತ್ಯ ಕರ್ಮಗಳನ್ನು ಬಿಟ್ಟುಬಿಡುತ್ತೇವೆ. ಇವತ್ತೇನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಇದೆ ಎಂದರೆ ನಮ್ಮ ನಿತ್ಯ ಕರ್ಮಗಳನ್ನು ಬಿಟ್ಬಿಡೋದು, ಇದು ನಮ್ಮ ಪದ್ಧತಿ. ಆದರೆ ಶಾಸ್ತ್ರ ಹೇಳುತ್ತೆ, ಪ್ರಾಚೀನರ ಅಭಿಪ್ರಾಯ, ನಿತ್ಯ ಕರ್ಮಗಳನ್ನು ಯಾವ ಕಾರಣಕ್ಕೂ ಬಿಡುವಂತೆ ಇಲ್ಲ. ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆನಂತರ ವಿಶೇಷ ಕರ್ಮಗಳನ್ನು, ವಿಶೇಷ ಆಲೋಚನೆಗಳನ್ನು, ಧರ್ಮಗಳನ್ನು, ಆಚರಣೆಯನ್ನು ಮಾಡಬೇಕು. ನಿತ್ಯ ಕರ್ಮಗಳನ್ನು ಬಿಡಲಿಕ್ಕಿಲ್ಲ. ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸತ್ರಾಂತೆ ಸೂತಂ, ಸತ್ರದ ಅಂತಭಾಗದಲ್ಲಿ. ಸತ್ರ ಅಂದ್ರೆ ಏನು ಗೊತ್ತಾ? ಸತ್ರ ಸಜ್ಜನರನ್ನ ರಕ್ಷಣೆ ಮಾಡುವ ಕೆಲಸಕ್ಕೆ ಸತ್ರ ಅಂತಾರೆ. ಸತತ್ರ ಸಜ್ಜನರನ್ನ ರಕ್ಷಣೆ ಮಾಡುವುದು.
ಅನ್ನದಾನಾದಿಗಳಿಂದ ಸಜ್ಜನರ ರಕ್ಷಣೆ ಮಾಡುವುದಾದರೆ ಅನ್ನಸತ್ರ, ಜ್ಞಾನದಾನ ಮಾಡುವುದರ ಮೂಲಕ ಮಾಡಬಹುದಾದಂತಹ ಸತ್ರ ಅದು ಜ್ಞಾನ ಸತ್ರ ಅಂತ.